ಹಾಯ್ ಹಲೋ ನಮಸ್ತೆ. ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಬಂದಿರೋ ವಿಷಯ ಏನಂತ ಅಂದ್ರೆ, ತುಂಬಾ ದಿನಗಳಿಂದ ನನಗೆ ಮೆಸೇಜಸ್ ಬರ್ತಾ ಇದ್ವು. ಮೇಡಮ್ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಏನ್ ವರ್ಕ್ ಮಾಡ್ತಾ ಇದ್ದೀರಾ? ನೀವು ಹೇಗೆ ಡೈಲಿ 10,000 ಟು 20,000 ಅರ್ನ್ ಮಾಡ್ತಾ ಇದ್ದೀರಾ? ಅದು ಒಂದ್ ಮಗುನ ಇಟ್ಕೊಂಡು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಪ್ಲೀಸ್ ನಮಗೂ ಹೇಳ್ಕೊಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಅದು ಕನ್ನಡದಲ್ಲಿ ಹೇಳ್ಕೊಡಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ನಾನು ಇವತ್ತು ಬಂದಿರೋ ವಿಷಯನೇ ನಿಮ್ಗೆಲ್ಲ ನಾನು ಏನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡೋದಕ್ಕೆ, ಅದು ಕನ್ನಡದಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡೋದಕ್ಕೆ. ಓಕೆನಾ? ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ, ಎಂಡ್ ತನಕ ನೋಡಿ. ಓಕೆ ಓಕೆ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದೀರಾ, ಅಥವಾ ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ದು ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಅಥವಾ ಮನೇಲೇ ಇಟ್ಕೊಂಡು ಹೌಸ್ ವೈಫ್ ಆಗಿ ನಾನು ಏನಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಮನೆಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗಾದ್ರೆ ಈ ಪ್ಲಾಟ್ಫಾರ್ಮ್ ಒಂದು ಬೆಸ್ಟ್ ಆಪರ್ಚುನಿಟಿ ನಿಮಗೋಸ್ಕರ ಅಂತ ಈ ಪ್ಲಾಟ್ಫಾರ್ಮ್ ಬಂದಿದೆ. ನೀವು ಕೂಡ ಆಸ್ ಎ ಬಿಗಿನರ್ ನೀವು 30,000 to 40,000 ಆರಾಮಾಗಿ ತಿಂಗಳಿಗೆ ಅರ್ನ್ ಮಾಡ್ಬೋದು. ಆ ಕಂಪ್ನಿ ಯಾವುದು ಅಂತ ತಿಳಿಸ್ಕೊಡೋದಕ್ಕೆ ಅಂತಾನೆ ನಾನು ಇವತ್ತು ಬಂದಿರೋದು ನಿಮ್ಮ ಮುಂದೆ. ಓಕೆ, ನೀವು ಇಲ್ಲಿ ನೋಡ್ತಾ ಇರೋದು 1 ವೀಕ್ ಅರ್ನಿಂಗ್ಸ್ ಬಂದು 20K. ಈ ಅಮೌಂಟ್ 5% ಡಿಡಕ್ಟ್ ಆಗಿ ಉಳಿದಿರೋ ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗಿದೆ. ಸೊ ನನಗೆ ಅಮೌಂಟ್ ಕ್ರೆಡಿಟ್ ಆಗುವಾಗ 5% ಟ್ಯಾಕ್ಸ್ ಕಟ್ ಆಗಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅಂದರೆ, ಸೊ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಇದು ಸೇಫ್ ಆಗಿದೆ, ಲೀಗಲ್ ಆಗಿದೆ. ನಿಮಗೆ ಫಸ್ಟ್ ತಲೆಗೆ ಬರೋದೇನೆ ಹೇಗೆ 1 ವೀಕಲ್ಲಿ 10,000 to 20,000 ಅರ್ನ್ ಮಾಡ್ತಾ ಇದ್ದೀರಾ ಅಂತ. ಅದನ್ನ ಹೇಳ್ಕೊಡೋಕ್ಕೆ ಅಂತಾನೆ ನಾನು ಇವತ್ತು ಬಂದಿದ್ದೀನಿ. ಈ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡಬೇಕಂದ್ರೆ ಡೈಲಿ 2 to 3 ಅವರ್ ಎತ್ತಿಟ್ರೆ ಸಾಕು. ಸೊ ಇದು ಸೇಫಾ, ಲೀಗಲ್ಲಾ, ಅಥವಾ ಇದು ಟ್ರಸ್ಟಬಲ್ ಪ್ಲಾಟ್ಫಾರ್ಮಾ ಅಂತ ನಿಮಗೆ ತುಂಬ ಡೌಟ್ಸ್ ಇರ್ಬೋದು. ಸೊ ಫಸ್ಟ್ ಪಾಯಿಂಟ್ ನಾನು ಅವಾಗಲೇ ಹೇಳಿದಾಗಲೇ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುವಾಗ 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ. ಸೊ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಇದು ಲೀಗಲ್ ಆಗೇ ಇದೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು, ನೀವು MCA.gov.in ಅನ್ನೋ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ನಮ್ಮ ಕಂಪನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೋದು. ಯಾಕೆಂದರೆ MCA.gov. ಅನ್ನೋ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಮ್ಮ ಕಂಪನಿ ರಿಜಿಸ್ಟರ್ಡ್ ಆಗಿದೆ. ಸೊ ನಮ್ಮ ಸರ್ವಿಸಸ್ನ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಯಾವಾಗ ಕಂಪನಿ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಫೌಂಡರ್ ಯಾರು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಅದರೊಳಗೆ ಚೆಕ್ ಮಾಡ್ಕೋಬೋದು. ರೀಸೆಂಟಾಗಿ ನಮ್ಮ ಬಿಸ್ಕುರ್ಕುಲ್ ಕಂಪ್ನಿಗೆ ಭಾರತ್ ಉದ್ಯೋಗ ರತ್ನ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಕಂಪನಿಯ GST ಇನ್ವಾಯ್ಸ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈಗ ಇದರಲ್ಲಿ ಹೇಗೆ ವರ್ಕ್ ಮಾಡೋದು, ಇದರಲ್ಲಿ ವರ್ಕಿಂಗ್ ಮಾಡೆಲ್ ಹೇಗಿರುತ್ತೆ, ಇದರಲ್ಲಿ ನಾವೇನು ಕೆಲಸ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ನಾನು ಇವಾಗ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಮ್ಮ ಕಂಪನಿಯಲ್ಲಿ ಬಂದು 26+ ಹೈ ಪೇಯಿಂಗ್ ಸ್ಕಿಲ್ಸ್ ಇದೆ. ಸೊ ಟ್ರೆಂಡಿಂಗ್ ಸ್ಕಿಲ್ಸ್ನ ಕೋರ್ಸಸ್ ನಮ್ಮ ಕಂಪನಿಯಲ್ಲಿ ಇದೆ. ಓಕೆ, ಸೊ ನೀವು ಈ ಹೈ ಪೇಯಿಂಗ್ ಸ್ಕಿಲ್ಸ್ನ ಕಲ್ತ್ಕೊಂಡು ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದೇ ಕೋರ್ಸಸ್ನ ನೀವು ಹೊರಗಡೆ ಮಾಡ್ತೀರಾ ಅಂದರೆ ನೀವು ಜಸ್ಟ್ ಒಂದು ಕೋರ್ಸ್ಗೆನೆ 30,000 to 40,000 ಪೇ ಮಾಡಬೇಕಾಗತ್ತೆ. ಬಟ್ ನಮ್ಮ ಕಂಪನಿಯಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮಗೆ ಈ ಕೋರ್ಸಸ್ನೆಲ್ಲ ಕೊಡ್ತಾ ಇದ್ದಾರೆ. ಇದರಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಸೊ ನಮ್ಮ ಕಂಪನಿಯಲ್ಲಿ 2 ಥರ ವರ್ಕಿಂಗ್ ಮಾಡೆಲ್ ಇದೆ. ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್, ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು. ಫ್ರೀಲಾನ್ಸಿಂಗ್ ಅಂದರೆ ಏನು, ಇದು ತುಂಬ ಹೊಸ ಪದ ಅನಿಸ್ತದೆ ಅಲ್ವಾ? ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಫ್ರೀಲಾನ್ಸಿಂಗ್ ಅಂದರೆ ಏನು ಅಂತ. ಫ್ರೀಲಾನ್ಸಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್, ನಿಮ್ಮಮ್ಮ ಇವಾಗ ನಿಮಗೆ ಒಂದು ಅಡುಗೆ ಮಾಡೋಕ್ಕೆ ಹೇಳ್ತಾರೆ, ಒಂದು ರೈಸ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನಿಮಗೆ ಬರುತ್ತಾ? ಬರಲ್ಲ. ಸೊ ಅವಾಗ ಏನು ಮಾಡ್ತಾರೆ, ನಿಮ್ಮಮ್ಮ ನಿಮಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಾರೆ, ರೈಸ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ನೀವು ಅದನ್ನು ಕಲ್ತ್ಕೋತೀರಾ. ಕಲಿತಾ 1 ದಿನ ಹೇಳ್ಕೊಡ್ತಾರೆ, 2 ದಿನ ಹೇಳ್ಕೊಡ್ತಾರೆ. ಸೊ ಕಲಿತಾ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಸೊ ಅವಾಗ ನೀವೇನು ಅನ್ಸ್ಕೊತೀರಾ, ಚೆಫ್ ಅಂತ ಅನ್ಸ್ಕೊತೀರಾ. ಅವಾಗ ನೀವು ಯಾವ್ಯಾವ ಥರ ವರ್ಕ್ ಮಾಡ್ಬೋದು, ನಿಮ್ದಾದಂಥ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೋದು, ಒಂದು ಕ್ಯಾಟ್ರಿಂಗ್ ಸರ್ವಿಸಸ್ ಮಾಡ್ಬೋದು. ಸೊ ಹಾಗೆ ನೀವು ಬೇಕಾದಷ್ಟು ವೆರೈಟಿ ಸರ್ವಿಸಸ್ನ ಕೊಡ್ಬೋದು. ಅದೇ ಥರನೇ ನೀವು ನಮ್ಮ ಕಂಪನಿಯಲ್ಲಿ ಕೊಡುವಂಥ ಸ್ಕಿಲ್ಸ್ನ ಕಲ್ತ್ಕೊಂಡು ಬೇರೆ ಕಂಪನಿಗಳಿಗೆ ವರ್ಕ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಜಸ್ಟ್ 1 hour 2 hour ವರ್ಕ್ ಮಾಡಿ ಕೂಡ ನೀವು ಒಂದು ದಿನದಲ್ಲಿ 3,000 to 4,000 ಫ್ರೀಲಾನ್ಸಿಂಗಲ್ಲಿ ಅರ್ನ್ ಮಾಡ್ಬೋದು. ಸೊ ನೀವು ಫಾರ್ ಎಕ್ಸಾಂಪಲ್ ಫ್ರೀಲಾನ್ಸರ್, ಟ್ರೂಲಾನ್ಸರ್, ಫೀವರ್, ಈ ಥರ ಎಲ್ಲ ತುಂಬ ವೆಬ್ಸೈಟ್ಗಳಿದೆ. ಆ ವೆಬ್ಸೈಟ್ಸಲ್ಲಿ ಜಸ್ಟ್ ನೀವು ಈ ಹೈ ಪೇಯಿಂಗ್ ಸ್ಕಿಲ್ಸ್ನ ಕಲ್ತ್ಕೊಂಡಿರೋದನ್ನ ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಆನ್ ಮಾಡಿಕೊಂಡ್ರೆ ಸಾಕು. ಬೇಕಾದಷ್ಟು ಕಂಪನಿಗಳು ಜಸ್ಟ್ 1 hour ವರ್ಕ್ ಮಾಡೋದಕ್ಕೆ ನಿಮಗೆ ಎಷ್ಟೊಂದು ಪೇ ಮಾಡ್ತಾರೆ. ಓಕೆನಾ? ಸೊ ಅವರ್ಲಿ ಬೇಸಿಸಲ್ಲಿ ನೀವು ವರ್ಕ್ ಮಾಡ್ಕೊಳ್ಬೋದು. ಸೊ ಅವರ್ಲಿ ಬೇಸಿಸಲ್ಲೂ ಸ್ಯಾಲ್ರಿ ಸಿಗುತ್ತೆ, ವೀಕ್ಲಿ ಬೇಸಿಸಲ್ಲಿ ಸ್ಯಾಲ್ರಿ ಸಿಗುತ್ತೆ, ಮಂತ್ಲಿ ಬೇಸಿಸಲ್ಲೂ ಸ್ಯಾಲ್ರಿ ಸಿಗುತ್ತೆ ಫ್ರೀಲಾನ್ಸರಲ್ಲಿ ನಿಮಗೆ.
ಓಕೆನಾ. ಸೊ ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಇದು ಕೂಡ ಹೊಸದು ಅನಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಮೊಬೈಲ್ ತಗೋಬೇಕು ಅನ್ಕೊಂಡಿದ್ದೀರಾ. ಸೊ ನೀವೇನ್ ಮಾಡ್ತೀರಾ, ಫಸ್ಟೇ ಅಂಗಡಿಗೆ ಹೋಗಿ ಮೊಬೈಲ್ ತಗೊಂಡ್ಬಿಡ್ತೀರಾ? ಇಲ್ಲ, ಫಸ್ಟ್ ಏನ್ ಮಾಡ್ತೀರಾ, ಗೂಗಲಲ್ಲಿ ಚೆಕ್ ಮಾಡ್ತೀರಾ ಯಾವ ಮೊಬೈಲ್ ಚೆನ್ನಾಗಿದೆ ಅಂತ. ಅದ್ ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀರಾ ಯಾವ ಮೊಬೈಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಾದ್ಮೇಲೆ ನೀವು ಅವರು ಮೆನ್ಷನ್ ಮಾಡ್ತಾರೆ ಈ ಮೊಬೈಲ್ ಈ ತರ ಫೀಚರ್ಸ್ ಇದೆ, ಈ ಮೊಬೈಲಲ್ಲಿ ಈ ಕಂಡೀಷನ್ಸ್ ಎಲ್ಲ ಹೀಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಾದ್ಮೇಲೆ ಏನ್ ಹೇಳ್ತಾರೆ, ನೀವು ಈ ಮೊಬೈಲ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಆ ಮೊಬೈಲ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಮೊಬೈಲ್ನ ಪರ್ಚೇಸ್ ಮಾಡ್ತೀರಾ. ಸೊ ಪರ್ಚೇಸ್ ಮಾಡೋದಕ್ಕೆ ನಿಮಗೇನ್ ಬಂತು, ಅವ್ರಿಗೇನ್ ಬಂತು, ನೀವೇನ್ ಮಾಡ್ತೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಟ್ರಸ್ಟ್ ಮಾಡಿ ಅದರಿಂದ ಬೈ ಮಾಡಿರ್ತೀರಾ. ಸೊ ಅವ್ರಿಗೆ ಏನ್ ಲಾಭ ಇರುತ್ತೆ, ಸೊ ಅವರಿಗೆ ನೀವು ಅವರ ಕೂಪನ್ ಕೋಡ್ ಇಂದ ನೀವು ಮೊಬೈಲ್ ತಗೊಂಡಿರೋದಕ್ಕೆ ಅವರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಮಿಷನ್ ಹೋಗುತ್ತೆ. ಸೊ ಇದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಎಲ್ಲಾ ಕಂಪ್ನಿಗಳನ್ನು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸೇಲ್ಸ್ ಮಾಡೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಈ ತರ ಏನ್ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಅವ್ರ ಹತ್ರ ಜಸ್ಟ್ ಮಾರ್ಕೆಟಿಂಗ್ ಮಾಡಿಸ್ತಾರೆ. ಓಕೆ, ಜಸ್ಟ್ ನೀವೇನಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಕಮಿಷನ್ ಹೋಗಿರುತ್ತೆ. ಸೊ ಇದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ಈಗ ನಿಮ್ಮ ತಲೆಯಲ್ಲಿ ಕಾಡ್ತಿರೋ ಪ್ರಶ್ನೆ ಏನಂದ್ರೆ, ಮೇಡಮ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇದೆಯಾ, ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಬೇಕಾ, ನೀವು ಲಕ್ಷ ದುಡಿತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಈ ತರ ಎಲ್ಲ ತುಂಬಾ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರತ್ತೆ ಇವಾಗ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಲಕ್ಷ ದುಡಿತಾ ಇದ್ದೀನಿ ಅಂದ್ರೆ ನಾನು ಯಾವ ಕಾರಣಕ್ಕೂ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಗೆ ಫೀಸ್ ಕಟ್ತೀರಾ, ಲಕ್ಷ ಫೀಸ್ ಕಟ್ತೀರಾ, ಬಟ್ ಅದಾದ್ಮೇಲೆ ನೀವು ಕೆಲ್ಸಕ್ಕೆ ಸೇರ್ಕೊಂಡ್ರೆ ತಿಂಗಳಿಗೆ ಎಷ್ಟು ದುಡಿತಾ ಇದ್ದೀರಾ, 20 ರಿಂದ 30 ಸಾವಿರ, ಇಲ್ಲ 30 ರಿಂದ 40 ಸಾವಿರ ಅಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಲ್ವಾ. ನೀವು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೀವು ದಿನಕ್ಕೆ 10 ರಿಂದ 20 ಸಾವಿರ ತನಕ ಆರಾಮಾಗಿ ಅರ್ನ್ ಮಾಡ್ಬೋದು, ಅದು ಫೈನಾನ್ಸ್ ಮಾಸ್ಟರಿಯಲ್ಲಿ. ಇನ್ವೆಸ್ಟ್ಮೆಂಟ್ ಏನು ಅಂದ್ರೆ, ನಾನು ಲಕ್ಷ ದುಡಿತಾ ಇದ್ದೀನಿ ಅಂದ್ರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ 0 ರೂಪೀಸಿಂದ ಯಾವ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಇಂತಿಷ್ಟು ಅಂತ ಇನ್ವೆಸ್ಟ್ಮೆಂಟ್ ಹಾಕಿನೇ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ನಿಮ್ಮ ಹೈ ಪೇಯಿಂಗ್ ಸ್ಕಿಲ್ಸ್ ಕೋರ್ಸಸ್ಸಿಗೋಸ್ಕರ, ಯಾವುದೇ ರೀತಿ ಕೆಲಸಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ನೀವೇನ್ ಕೋರ್ಸಸ್ನ ಕಲ್ತ್ಕೋತೀರಾ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಹಾಗೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ. ನಿಮಗೆ ಒನ್ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಾದ್ಮೇಲಿಂದ 1 ರೂಪಿ ಕೂಡ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ನಿಮ್ಗೆ ಯಾವ ತರ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು, ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 3 ತರ ಪ್ಲಾನ್ ಇದೆ ನಿಮಗೆ. ಫಸ್ಟ್ ಒನ್ ಬಂದು ಫೈನಾನ್ಸ್ ಮಾಸ್ಟರಿ, ಸೆಕೆಂಡ್ ಒನ್ ಬಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ, ಥರ್ಡ್ ಒನ್ ಬಂದು ಟ್ರಾಫಿಕ್ ಮಾಸ್ಟರಿ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್ ಬಂದು ಫೈನಾನ್ಸ್ ಮಾಸ್ಟರಿ ನೀವೇನಾದ್ರೂ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವೇನಾದ್ರೂ ಅದನ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದಾದ್ರೆ ನಿಮಗೆ ಅದಕ್ಕೆ ಪ್ರೈಸ್ ಬಂದು 19,999 ರೂಪಾಯಿ ಆಗುತ್ತೆ. ಓಕೆ, ಅದು ಟೋಟಲಿ ಬಂದ್ರೆ 20 ಸಾವಿರ ಆಗುತ್ತೆ. ಓಕೆ, ಅದೇ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಫೈನಾನ್ಸ್ ಮಾಸ್ಟರಿ ತಗೊಳ್ತೀರಾ ಅನ್ನೋದಾದ್ರೆ ನಿಮಗೆ 5,000 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. 5,000 ರೂಪೀಸ್ ಡಿಸ್ಕೌಂಟ್ ಅಂದ್ರೆ ನಿಮಗೆ ಈ ಫೈನಾನ್ಸ್ ಮಾಸ್ಟರಿ ಕೇವಲ 14,999 ರೂಪಾಯಿಗೆ ಸಿಗುತ್ತೆ. ಓಕೆನಾ, ಇದರಲ್ಲಿ ನಿಮಗೆ 26 ಕೋರ್ಸಸ್ ಏನಿದೆ, ಹೈ ಪೇಯಿಂಗ್ ಸ್ಕಿಲ್ ಕೋರ್ಸಸ್ ಎಲ್ಲಾನು ಬರುತ್ತೆ. ಓಕೆ, ಸೆಕೆಂಡ್ ಒನ್ ಬಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಆಲ್ಮೋಸ್ಟ್ 15,999 ರೂಪಾಯಿ ಆಗುತ್ತೆ. ಅದೇ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವೇನಾದ್ರೂ ಇನ್ಫ್ಲೂಯೆನ್ಸ್ ಮಾಸ್ಟರಿನ ತಗೊಳ್ತೀರಾ ಅನ್ನೋದಾದ್ರೆ ನಿಮಗೆ ಕೇವಲ 10,999 ರೂಪಾಯಿಗೆ ಈ ಪ್ಲಾನ್ ನಿಮಗೆ ಸಿಗುತ್ತೆ. ಓಕೆ, ಥರ್ಡ್ ಪ್ಲಾನ್ ಬಂದು ಟ್ರಾಫಿಕ್ ಮಾಸ್ಟರಿಗೆ ಆಲ್ಮೋಸ್ಟ್ ಇರೋದು 10,000 ರೂಪೀಸ್. ನೀವು ಇದರಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ತಗೊಳ್ತೀರಾ ಅನ್ನೋದಾದ್ರೆ ನಿಮಗೆ 10,000 ರೂಪೀಸ್ ಆಗುತ್ತೆ. ಅದೇ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ತಗೊಂತೀರಾ ಅನ್ನೋದಾದ್ರೆ 5,999 ರೂಪೀಸ್ಗೆ ನಿಮಗೆ ಟ್ರಾಫಿಕ್ ಮಾಸ್ಟರಿ ಸಿಗುತ್ತೆ. ನಾನು ಈಗ ಫಸ್ಟ್ ಪ್ಯಾಕೇಜ್ ಫೈನಾನ್ಸ್ ಮಾಸ್ಟರಿಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಜಾಯ್ನ್ ಆಗಿದೆ ಅಂತ ಅಂದ್ರೆ ಅಕ್ಟೋಬರ್ 2023 ನಾನು ಜಾಯ್ನ್ ಆಗಿರೋದು. ಸೊ ಇಲ್ಲಿವರೆಗೂ 5 ಮಂತ್ಸ್ ಆಗಿದೆ. ಸೊ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಕೂಡ ನೀವು ನೋಡ್ಬೋದು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಎಷ್ಟೆಲ್ಲ ಅರ್ನ್ ಮಾಡಿದೀನಿ ನೋಡ್ಬೋದು ನೀವು ಕೂಡ. ನನ್ನ ಮೆಂಟರ್ಶಿಪ್ ಕನ್ನಡದಲ್ಲಿ ಸಿಗುತ್ತೆ ನಿಮಗೆ, ಅದು ಲೈಫ್ ಟೈಮ್ ಸಿಗುತ್ತೆ ನಿಮಗೆ. ನನ್ನ ಮೆಂಟರ್ಶಿಪ್ ಅಲ್ಲಿ ನೀವು 1-to-1 ಸೆಷನ್ ಕೂಡ ನೋಡ್ಬೋದು.
ಸೊ ಎಲ್ಲರಿಗೂ ಕೂಡ ಡೈರೆಕ್ಟ್ ಆಕ್ಸೆಸ್ ಇರುತ್ತೆ ನನ್ನ ಮೆಂಟರ್ಶಿಪ್. ನಿಮಗೂ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಮೆನ್ಷನ್ ಮಾಡಿದ್ದೀನಿ. ಸೊ ನನ್ನ ಮೆಂಟರ್ಶಿಪ್ ಬಗ್ಗೆ ಆಗಲಿ, ನನ್ನ ಟ್ರೈನಿಂಗ್ ಬಗ್ಗೆ ಆಗಲಿ, ನೀವು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಅದರಲ್ಲಿ ನೋಡ್ಬೋದು. ಹೇಗೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದೀವಿ ನಾವೆಲ್ಲ ಅಂತ ಕೂಡ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಬಿಸ್ಗುರುಕುಲಲ್ಲಿ ನಿಮಗೆ ವೀಕ್ಲಿ 3 ಲೈವ್ ಸೆಷನ್ಸ್ ಇರುತ್ತೆ. ನನ್ನ ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ, ಅದು ಕನ್ನಡದಲ್ಲಿ ಸಿಗುತ್ತೆ. ಓಕೆ, ಸೊ 1-to-1 ಸೆಷನ್ ಕೂಡ ಇರುತ್ತೆ. ಸೊ ಎಲ್ಲರಿಗೂ ಕೂಡ 1-to-1 ಕಾಲ್ ಸೆಷನ್ ಕೂಡ ನಾನು ತಗೊಳ್ತೀನಿ. ಇದ್ರ ಜೊತೆಗೆ ನೀವು ಬಿಸ್ಗುರುಕುಲಿಂದ ಏನೇನು ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಬೋದು. ಬಿಸ್ಗುರುಕುಲಿಂದ ಬಂದು 9:30 to 6 o'clock ನೀವು ಎನಿ ಟೈಮ್ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೋಬೋದು. ಜೊತೆಗೆ ನಿಮಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇರುತ್ತೆ. ಇಯರ್ಲಿ ಒನ್ಸ್ ನ್ಯಾಷನಲ್ ಟ್ರಿಪ್ ಇರುತ್ತೆ, ಹಾಗೆ ಇಯರ್ಲಿ ಒನ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇರುತ್ತೆ. ಅದು ಫುಲ್ಲಿ ಸ್ಪಾನ್ಸರ್ಡ್ ಟ್ರಿಪ್ ಇರುತ್ತೆ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ಮೇಲೆ ನಿಮಗೆ ಒಂದಂತೂ ಕನ್ಫರ್ಮ್ ಆಗಿರಬೇಕು, ನಮ್ಮ ಕಂಪನಿ ಸೇಫ್ ಆಗಿದೆ, ಲೀಗಲ್ ಆಗಿದೆ. ಹಾಗೆ ನಮ್ಮ ಕಂಪನಿಯಲ್ಲಿ ಯಾವುದೇ ರೀತಿ ನೀವು ಕೋರ್ಸಸ್ನ ತಗೊಂಡ್ರು ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಮೆಂಟರ್ಶಿಪ್ ಸಿಗುತ್ತೆ. ಟಾಪ್ ಅರ್ನರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರ ಜೊತೆ ನೀವು ಇಂಟರಾಕ್ಷನ್ ಕೂಡ ಮಾಡ್ಬೋದು. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ಫೈನಾನ್ಸ್ ಮಾಸ್ಟರಿಗೆ ಜಾಯ್ನ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಮಾಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನನ್ನ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.